ಹೋಲಿ ಮಗ ಅಂತ ಸುದೀಪ್ ಸರ್ ಯಾಕೆ ಬ್ಯಾಂಗ್ಳೂರ್ ಬಿಟ್ಟು ಹೈದರಾಬಾದ್ ಶಿಫ್ಟ್ ಆದ್ರೆ ಇಲ್ಲೇ ಇರ್ಬೋದಾಗಿತ್ತಲ್ಲ. ಗೂಗಲ್ ಅಲ್ಲಿ ಅಪೂರ್ವ ಭರದ್ವಾಜ್ ಹಸ್ಬೆಂಡ್ ಅಂತ ಹಾಕಿದ್ರೆ ಸಿಹಿ ಕಹಿ ಚಂದ್ರು ಸರ್ ಫೋಟೋ ಎಲ್ಲ ಬರ್ತಿದೆ. ನನ್ ಕ್ಯಾರೆಕ್ಟರ್ ಯಮಧರ್ಮನ್ ನೋಡ್ಬೋದು ಸರ್. ಅಪೂರ್ವ ಅವರು ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಹೋಲಿ ಮಕ್ಕಳನ್ನ. ಐ ಆಮ್ ವೆರಿ ಅಪ್ರೋಚಬಲ್. ನಾನು ಎಲ್ಲಾ ಕತೆಗಳನ್ನು ಕೇಳ್ತೀನಿ. ಯಾರು ಹುಟ್ಟಿದ ತಕ್ಷಣ ಸ್ಟಾರ್ ಆಗಲ್ಲ. ಹೌದು. ನಮಗ್ ನಾವ್ ಸ್ಟಾರ್ ಆಗಬೇಕು, ನಾವ್ ಸ್ಟಾರ್ ತರ ನಿಂತ್ಕೊಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಒಂದು ಬ್ಯಾಡ್ ಮೂವಿ ಪ್ರಮೋಷನ್ ಮಾಡೋದಕ್ಕೆ ಅಂತ ನಾನು ಬಂದಿದ್ದೀನಿ. ಇವಾಗ ಬ್ಯಾಡ್ ಮೂವಿಯ ಹೀರೋ ಮತ್ತು ಹೀರೋಯಿನ್ ನನ್ನ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡುವಂಥ ಸಮಯ. ಸೊ ಇವ್ರನ್ನ ನೋಡೋದಕ್ಕೆ ಕರ್ಲಿ ಹೇರು, ವೆರಿ ಫೇರು. ಇವರ ಕೂದಲಲ್ಲಿ ಒಂದು 2 ಹಕ್ಕಿ ಸಂಸಾರ ಮಾಡ್ಬೋದು. ಅಪೂರ್ವ ಭಾರದ್ವಾಜ್ ಅವರು ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್. ಆ್ಯಂಡ್ ಹೀರೋನ ವೆಲ್ಕಮ್ ಮಾಡೋಂಥ ಸಮಯ. ನಮ್ಮ ಗೌಡ್ರು ನಮಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗಾದರೆ ಇವರಿಗೆ ಸೂಪರ್ ಬೈಕ್ಸು ಮತ್ತು ಸೂಪರ್ ಕಾರ್ಸ್ ಅಂತ ಹೇಳಿರೋ ತುಂಬಾನೇ ಕ್ರೇಜು. ಆ್ಯಂಡ್ ಪ್ರೀತಿಯ ರಾಯಭಾರಿ ಆಗಿದ್ದವರು ಇವಾಗ ಬ್ಯಾಡ್ ಮೂವಿಯ ಹೀರೋ ಆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನಕುಲ್ ಗೌಡ್ ಅವ್ರನ್ನ. ಸರ್ ನಮಸ್ಕಾರ. ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಂದ್ರೆ ಇವಾಗ ಒಂದು ಬ್ಯಾಡ್ ಮೂವಿ ಪ್ರಮೋಷನ್ಗೆ ಅಂತ ಹೇಳಿದ್ರೆ ಜನ ಇಂಟ್ರೊಡಕ್ಷನ್ ಒಂದು ಬ್ಯಾಡ್ ಮೂವಿ ಪ್ರಮೋಷನ್ ಮಾಡೋದು. ಸೊ ಆಕ್ಚುಲಿ ಮೂವಿ ಹೆಸರನ್ನೇ ಬ್ಯಾಡ್ ಅಂತ ಇಟ್ಟಿರೋದ್ರಿಂದ ಎಲ್ಲ ಪೂರ್ತಿ ಬ್ಯಾಡ್ ಆಗೇನೆ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿ ಅನ್ಕೊಂತಾರೆ. ಫುಲ್ ಬ್ಯಾಡ್ ಆಸ್ ಆಗಿ. ಓಕೆ. ಸೊ ಬೇಸಿಕಲಿ ಸರ್, ನೀವು ಒಂದು ಪಾತ್ರದ ಬಗ್ಗೆ ಒಂದು ಸೀರಿಯಸ್ ನೋಟಲ್ಲಿ ಹೇಳ್ತೀರಾ ಅಂತ ಹೇಳಿದ್ರೆ ಅದೊಂದು ಮಾತ್ರ ಸೀರಿಯಸ್ ಆಗಿ ಹೇಳ್ತೀರಾ ಅಂದ್ರೆ ಸರ್, ಪಾತ್ರದ ಪರಿಚಯ. ಸರ್ ಯೂಶಲಿ ಈಗಿನ ಟ್ರೆಂಡ್ ಹೇಗಿದೆ ಅಂದ್ರೆ, ನಾನು ಹೊಸಬಾನೆ. ಇನ್ನ ನನ್ನ ಸೆಕೆಂಡ್ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಒಂದು ಡ್ರೀಮ್ ಇರುತ್ತೆ, ನಾನು ಹೀರೋ ತರ ಕಾಣಿಸ್ಬೇಕು, ಹೀಗಿರ್ಬೇಕು, ಫೈಟ್ಸ್ ಇರ್ಬೇಕು, ಸಾಂಗ್ಸ್ ಇರ್ಬೇಕು ಅಂತ. ಬಟ್ ನಾನು ಒಂದ್ ಒಳ್ಳೆ ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿರೋದು. ನನ್ಗೆ ಇದ್ರಲ್ಲಿ ಖುಷಿ ಏನಂತಂದ್ರೆ, ಒಂದು ಬೆಸ್ಟ್ ಹೀರೋ ಅನ್ನೋದಕ್ಕಿಂತ ಬೆಸ್ಟ್ ವಿಲನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಹೀರೋ ಅಲ್ಲಿ ವಿಲನ್ ಇಂಟ್ರೊಡ್ಯೂಸ್ ಮಾಡೋದು ಅದು ತುಂಬಾ ಖುಷಿ ಇದೆ. ನನ್ನ ಪಾತ್ರ ಬಂದು ಇದ್ರಲ್ಲಿ ಏನು ಅನ್ನೋದು ತುಂಬಾ ಕನ್ಫ್ಯೂಷನ್ಸ್ ಇದೆ, ಡೈರೆಕ್ಟ್ ಆಗಿ ಹೇಳೋದಕ್ಕಾಗಲ್ಲ. ಓಕೆ. ಪಾತ್ರದ ಹೆಸರು ಸರ್ ನಿಮಗೆ ಮೂವಿನಲ್ಲಿ? ವೇದ ಅಂತ. ವೇದ. ಓಕೆ. ಸೊ ವೇದ ವಿಕ್ರಮ್ ಆಗ್ತೀರಾ, ವೇದ ಆಗ್ತೀರಾ, ಅದು ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಹೌದು. ಓಕೆ. ಸೊ ಅಪೂರ್ವ ಅವರ ಒಂದು ಪಾತ್ರದ ಪರಿಚಯ. ನಂದು ನಂಗ್ ಒಂದೇನ್ ಲಕ್ ಅಂತಂದ್ರೆ, ನನಗ್ ಬರೋಂಥ ಕತೆಗಳು ಅಥವಾ ನಾನು ಚೂಸ್ ಮಾಡುವಂತ ಕತೆಗಳು ಒಂದಕ್ಕೆ ಅಂದ್ರೆ ಏನಂತಾರೆ, ಇಟ್ಸ್ ವೆರಿ ಡಿಫ್ರೆಂಟ್. ಬೇಸಿಕಲಿ ಎಲ್ಲ ವಿಭಿನ್ನವಾಗಿರುವಂತ ಪಾತ್ರಗಳು. ವಿಭಿನ್ನವಾಗಿರುವಂತ ಪಾತ್ರ ಈ ಸಿನಿಮಾನಲ್ಲಿ ನೋಡಕ್ ಸಿಗತ್ತೆ. ಅಂದ್ರೆ ನೋಡಿದವ್ರು ಏನ್ ಅನ್ಕೊಂಡ್ರು ಪರವಾಗಿಲ್ಲ. ಇಲ್ಲ, ಇದನ್ನು ನೋಡಿದವ್ರು ಚೆನ್ನಾಗಿದೆ ಅಂತಾನೆ ಅನ್ಕೋತಾರೆ ಅಂತ ಒಂದು ಭರವಸೆ ಇದೆ. ಬಿಕಾಸ್ ಆಫ್ ದ ಡೈರೆಕ್ಟರ್ಸ್ ವಿಷನ್. PC ಶೇಖರ್ ಸರ್ ಅವರ ಒಂದು ಸಿನಿಮಾಗಳು ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತು ಅವ್ರ ಕೆಲಸ ಹೇಗೆ, ಅಥವಾ ಅವ್ರ ವಿಷನ್ ಏನು. ಮತ್ತೆ ಅವರು ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲಿ ಏನೋ ಒಂದು ಹೊಸದು ಅಥವಾ ಒಂದು ಕ್ಯಾರೆಕ್ಟರೈಸೇಷನ್ ಅಂತ ಬಂದಾಗ ಈ ಪುಟ್ಸ್ ಇನ್ ಅ ಲಾಟ್ ಆಫ್ ಎಫರ್ಟ್. ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೂ ಆ ಕ್ಯಾರೆಕ್ಟರ್ ಬಗ್ಗೆ ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಕ್ಲಾರಿಟಿ ಸಿಕ್ಕಾಪಟ್ಟೆ ಇದೆ. ನೀನ್ ಇದೇ ತರ ಮಾಡಿ ಅಥವಾ ಇದೇ ತರ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ವಾಟ್ ಬೆಟರ್ ಯು ಕ್ಯಾನ್ ಗಿವ್ ಅನ್ನೋ ಒಂದು ಸ್ಪೇಸ್ ಕೊಡ್ತಾರೆ. ಸೊ ಚೆನ್ನಾಗಿದೆ ಪಾತ್ರ. ಓಕೆ ಸರ್, ಮೂವಿನಲ್ಲಿ ಹೆಸರಿ ಒದ್ದಿದ್ದೀರಾ, ಹೆಸರಿ ಬಾರಿಸಿದ್ರ ಮ್ಯಾಮ್ಗೆ? ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಯಾರು ಬರ್ತಿದ್ದಾರೆ ಸಿನಿಮಾ ನೋಡಿದಾಗ ಮಾತ್ರ ಗೊತ್ತಾಗೋದು. ತುಂಬಾ ಇದೆ. ಬಟ್ ಟ್ರೈಲರ್ ನಲ್ಲಿ ನಾವು ನೋಡುವಂತ ಒಂದು ಅಂಶ ಅಂತ ಹೇಳಿದ್ರೆ, ಒಂದು 2 ಸರಿ ಓದಿದ್ದೀರಾ, ಒಂದು 4 ಸರಿ ಬಾರಿಸಿದಿರಾ. ಸಾರಿ, ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದೀನಿ ಸಿನಿಮಾದಲ್ಲಿ. ಬಟ್ ಇರ್ಲಿ, ಕೋಪ ಏನಾದ್ರು ಇದ್ರೆ ತೀರಿಸ್ಕೊಂಡಿದೀರಾ ಅಂದ್ರೆ ಟೇಕ್ ಮೇಲೆ ಟೇಕ್ ತಗೊಂಡು? ಇಲ್ಲ ಪಾಪ, ಯಾಕಂದ್ರೆ ಈ ಸಿನಿಮಾದಲ್ಲೇ ಪಾಪ ಅವ್ರ ಪರಿಚಯ ಆಗಿದೆ, ಅವ್ರ ಮೇಲೆ ಕೋಪ ಇಲ್ಲ ಏನಿಲ್ಲ. ಓಕೆ. ಸೊ ಬೇಸಿಕಲಿ ಇವಾಗ ಒಂದು ಸಿನಿಮಾ ಅಂತ ಹೇಳಿ ಬಂದಾಗ, ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಂಗೆ ಅಂದ್ರೆ, ನಾವು ಕನೆಕ್ಟ್ ಮಾಡ್ಕೊಂತೀವಿ, ನಮ್ಮ ಹಿಸ್ಟರಿ ಕನೆಕ್ಟ್ ಮಾಡ್ಕೊಂತೀವಿ. ಸೊ ಅದರಲ್ಲಿ ರಾಮನ ಒಂದು ಶೇಡ್ ಇರೋದಕ್ಕೆ, ರಾಮನ ಒಂದು ಶೇಡ್ ಕೂಡ ಇರುತ್ತೆ, ರಾವಣನ ಒಂದು ಶೇಡ್ ಕೂಡ ಇರುತ್ತೆ. ಸೊ ಈ ಒಂದು ಮೂವಿನಲ್ಲೂ ಕೂಡ ಆ 2 ಶೇಡ್ಗಳನ್ನ ನೋಡ್ಬೋದಾ ಹೇಗೆ ಅಂತ? ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಯಮಧರ್ಮನ್ ನೋಡ್ಬೋದು ಸರ್. ಯಮಧರ್ಮನ್ ನೋಡ್ಬೋದು. ಖಂಡಿತ ತೋರಿಸಿರ್ತೀನಿ. ಡೈರೆಕ್ಟ್ ಆಗಿ ಎಲ್ಲರ ಮೇಲೆ ಕಳಿಸ್ತಾರೆ ಆಕ್ಚುಲಿ. ಯಾಕಂದ್ರೆ ಒಂದು ಸೈಲೆಂಟ್ ಆಗಿರೋ ಕ್ಯಾರೆಕ್ಟರ್ ಏನ್ ಮಾಡ್ಬೋದು ಅನ್ನೋದಕ್ಕೆ ರೀಸನ್ ಏನಂದ್ರೆ, PC ಶೇಖರ್ ಅನ್ನೋರು ಒಂದೊಳ್ಳೆ ಸ್ಟಾರ್ ಬ್ರ್ಯಾಂಡ್ ಡೈರೆಕ್ಟರ್. ಅವ್ರದ್ದು ಯಾವ್ದೇ ಸಿನಿಮಾಗಳು ನೋಡ್ಕೊಂಡ್ ಬಂದ್ರು, ಲವ್, ಫ್ಯಾಮಿಲಿ ಓರಿಯೆಂಟೆಡ್, ತುಂಬಾ ಕಾಮ್ ಆಗಿರೋ ಸಿನಿಮಾಗಳು ಮಾಡಿದ್ದಾರೆ. ಬಟ್ ಸರ್ಗೂ ಸಿಕ್ಕಾಪಟ್ಟೆ ಚಾಲೆಂಜ್. ಬಟ್ ಆದ್ರೆ ಇದ್ರಲ್ಲಿ ಒಂದ್ ಏನಿದೆ ಅಂದ್ರೆ, ಯಾರು ತುಂಬಾ ಸೈಲೆಂಟ್ ಆಗಿರ್ತಾರೆ ಅವ್ರ ಒಳಗಡೆ ತುಂಬಾ ದೊಡ್ಡ ವಿಲನ್ ಇರ್ತಾರೆ. ಇದು ನನ್ನ ರೂಪದಲ್ಲಿ PC ಸರ್ನ ನೋಡ್ಬೋದು ಸಿನಿಮಾದಲ್ಲಿ. ಅವರ
ಕೋಪ ಏನಿದೆ ಅನ್ನೋದನ್ನ ತೋರಿಸ್ಕೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿ. ಓಕೆ, ಸೊ ಬೇಸಿಕಲಿ ಈ ಮೂವಿಯ ಒಂದು ಪ್ರಮೋಷನ್ ಟೈಮ್ನಲ್ಲಿ ಮತ್ತೆ ರಿವ್ಯೂ ಟೈಮ್ನಲ್ಲಿ ಏನೋ ಒಂದ್ ಕಡೆ ಈ ಒಂದು ಹೆಸರು ಶೀರ್ಷಿಕೆ ಇದಕ್ಕೆ ಮೈನಸ್ ಪಾಯಿಂಟ್ ಆಗ್ಬೋದಾ? ಅಂದ್ರೆ ಇವತ್ತು ಬ್ಯಾಡ್ ಮೂವಿಯ ಒಂದು ಬ್ಯಾಡ್ ರಿವ್ಯೂ ಕೊಡೋದಕ್ಕೆ ಬಂದಿದ್ದೀನಿ ಅಥವಾ ಈ ತರದ್ ಏನಾದ್ರು ಉಂಟಾಗ್ಬೋದಾ? ಏನ್ ಅನ್ಸುತ್ತೆ ಗೊತ್ತಾ, ಅಂದ್ರೆ ಈ ಬಿಸ್ನೆಸ್ ಈ ನಡುವೆ ನಂಗೆ ಅರ್ಥ ಆಗಕ್ ಶುರುವಾಗಿದೆ, ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ. ಸೊ ನಮ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ಬೇಕು ಅಷ್ಟೇ ಜನ, ಅದು ಕ್ಯೂರಿಯಾಸಿಟಿ ಹುಡ್ಸುತ್ತೆ. ಬ್ಯಾಡ್ ಅಂತಂದ್ರೆ ಓಕೆ, ಪ್ರಾಬಬ್ಲಿ ಜನ ಈಚೆ ಬಂದ್ಮೇಲೆ ಬ್ಯಾಡ್ ಇಸ್ ಅ ಗುಡ್ ಮೂವಿ ಅನ್ನೋದು ಬರಬಹುದು, ಬರುತ್ತೆ ಅನ್ನೋ. ಸೊ ಐ ಥಿಂಕ್ ಅದನ್ನ ನಾವು ಪಾಸಿಟಿವ್ ಆಗಿ ನಮ್ಮ ಒಂದು ಸಿನಿಮಾಗೆ ಹೇಗ್ ಬೆನಿಫಿಟ್ ಆಗುತ್ತೋ ಆ ರೀತಿನ ನಾವು ಯೂಸ್ ಮಾಡ್ತೀವಿ. ಓಕೆ ಸರ್, ನೀವು ಮೊದಲನೇ ಮೂವಿ ಅಂದ್ರೆ ಪ್ರೀತಿಯ ರಾಯಭಾರಿ ಮಾಡಿದ ತಕ್ಷಣನೇ ನೀವು ಬ್ರಾಂಡ್ ಅಂಬಾಸಿಡರ್ ಆಗಿ ಇವಾಗ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಲೈಕ್ ಒಂದು ಕ್ಯಾರೆಕ್ಟರ್ ಇಂದ ಇನ್ನೊಂದು ಕ್ಯಾರೆಕ್ಟರ್ಗೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ಬಂದಾಗ ಸೊ ಅದು ಎಷ್ಟು ಪ್ರಿಪರೇಷನ್ಗಳನ್ನ ಹಿಡಿಯಿತು ಮತ್ತೆ ಯಾವ ರೀತಿಯಾದಂತ ಒಂದು ತಯಾರಿಗಳನ್ನ ಈ ಒಂದು ಕ್ಯಾರೆಕ್ಟರ್ಗೋಸ್ಕರ ಮಾಡ್ಕೊಬೇಕಾಯ್ತು? ಇಲ್ಲ, ಆಕ್ಚುಲಿ ಸರ್ದು ಪರ್ಟಿಕ್ಯುಲರ್ಲಿ ಒಂದು ಅವ್ರದೊಂಥರ ಪೆಕ್ಯುಲರ್ ಕ್ಯಾರೆಕ್ಟರ್, ಹಿಂಗೆ ಇರ್ಬೇಕು ಅಂದ್ರೆ ಹಿಂಗೆ ಇರ್ಬೇಕು, ಆರ್ಟ್ ಫಿಲ್ಮ್ ತರ ಅವ್ರಿಗೆ ಹಿಂಗೆ ಸಾರಿ ಹಿಂಗೆ ಬೇಕು ಒಂದು 6 months ಬೇರೆ ನನ್ ಗಡ್ಡ ಕೂದಲು ಬಿಡಿಸಿದ್ರು, ಹಿಂಗೆ ಇರ್ಬೇಕು ಅಂದ್ರೆ ಡಿಸೈನ್ ಇಲ್ಲ, ಅದಕ್ಕಿನ್ನ ಏನೋ ಶೇಪ್ ಮಾಡಿಲ್ಲ. ಬಟ್ ಬಿಟ್ಟಿರಿ ನಾನು ಏನೋ ಒಂದು ಹೇಳ್ತೀನಿ, ಈ ತರ ಜಾಸ್ತಿ ವರ್ಕೌಟ್ ಮಾಡಬೇಡಿ, ನಾರ್ಮಲ್ ಒಂದು ಕ್ಯಾಶುವಲ್ ಹುಡುಗಂತ ಅಂದ್ರೆ ಕ್ಯಾಶುವಲ್ ಕ್ಯಾರೆಕ್ಟರ್ ತರ ಇರಬೇಕು, ತುಂಬಾ ಓವರ್ ಇವ್ನು ಹೀರೋ ಆಗಿ ಬರ್ತಿದ್ದಾನೆ ಅದನ್ನು ಇರ್ಬಾರ್ದು. ಯಾಕಂದ್ರೆ ಈ ಸಿನಿಮಾಗೆ ಆರ್ಟಿಸ್ಟ್ ಕೂಡ ಅದೇ ತರ ಬೇಕಾಗಿತ್ತು. ಅವ್ರಿಗೆ ಒಂದು ಸ್ಟಾರ್ ಕ್ಯಾರೆಕ್ಟರ್ ಯಾರಾದ್ರೂ ಇರೋಂತವ್ರನ್ನ ಹಾಕಿದಿದ್ರೆ ಮೇ ಬಿ ಅವ್ರು ಓಕೆ ಈ ಸಿನಿಮಾದಲ್ಲಿ ಇವರೇ ಹೀರೋ, ಇವ್ರು ಯಾಕೆ ವಿಲನ್ ಆಗ್ತಾರೆ, ಅದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಅವ್ರಿಗೆ ಬೇಕಾಗಿದೆ ಸರಿ 1 ಅಥವಾ 2 ಮೂವಿ ಮಾಡಿರೋಂತ ಹೀರೋಸೇ ಬೇಕಾಗಿತ್ತು ಈ ಸಿನಿಮಾಗೆ, ಅದರಿಂದ ನನ್ನನ್ನು ಚೂಸ್ ಮಾಡಿದ್ರು. ಬಟ್ ಸೀರಿಯಸ್ಲಿ ಆ ಗೆಟಪ್ ಅಲ್ಲಿ ಒಂದು 8 months ವರ್ಕ್ ಮಾಡಿದೀವಿ ಆ ಒಂದ್ ರೂಮಲ್ಲಿ. ಹಬ್ಬ ನೆನ್ಸ್ಕೊಂಡ್ರೆ ಹೇಳಿಲ್ವಾ ಯಮಧರ್ಮರಾಯಂಗೆ ಯಮಲೋಕ ತೋರಿಸ್ಬಿಟ್ಟಿದ್ದಾರೆ, ಅಷ್ಟು ಭಯಂಕರವಾಗಿದೆ. ಓಕೆ, ಅಂಡ್ ನೀವು ಮಾಡಿರುವಂತಹ ಪಾತ್ರಗಳು ಐ ಥಿಂಕ್ ನೀವು ಆಸ್ ಅ ಫಿಲ್ಮ್ ಮೇಕರ್ ಆಗೂ ಕೂಡ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ನಿಮ್ಮಲ್ಲಿ ನಿಮಗೆ ಬಂದಂತಹ ಒಂದು ಕ್ಯಾರೆಕ್ಟರ್ಸ್ಗಳನ್ನ ತುಂಬಾ ಹತ್ರದಲ್ಲಿ ಕನೆಕ್ಟ್ ಮಾಡ್ಕೊಂತೀರ ಅಂತ ಹೇಳಿದ್ರೆ ಅದು ಯಾವ ಒಂದು ಮೂವಿಯ ಪಾತ್ರವಾಗಿರುತ್ತೆ? ನೋಡಿದವರು ಏನಂತ ಓಕೆ, ನಾನು ಆ ಸಿನಿಮಾ ಪ್ರಮೋಟ್ ಮಾಡುವಾಗ್ಲೂ ಅದನ್ನೇ ಹೇಳ್ಕೊಂಡಿರೋದು. ಆ ಕ್ಯಾರೆಕ್ಟರ್ ಆ ಸಿನಿಮಾನಲ್ಲಿ ಬರುವಂತ ಪಾತ್ರಕ್ಕೂ ಮತ್ತೆ ಅಪೂರ್ವಂಗೂ ತುಂಬಾ ಹೋಲಿಕೆ ಇದೆ. ಓಕೆ, ಬಟ್ ಕ್ಯಾಚ್ ಏನಪ್ಪಾ ಅಂತಂದ್ರೆ ಈ ಸಿನಿಮಾನಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್. ಅಂದ್ರೆ 2 ಎಕ್ಸ್ಟ್ರೀಮ್ಸ್ ನ ನೋಡ್ಬೋದು. ಅಂದ್ರೆ ಪ್ರಾಬಬ್ಲಿ ಈ ಸಿನಿಮಾನಲ್ಲಿ ನನ್ನ ಕ್ಯಾರೆಕ್ಟರ್ ನೋಡಿದಾಗ ಕ್ಯೂರಿಯಾಸಿಟಿ ಹುಡ್ಸುತ್ತೆ ಜನರಲ್ಲಿ, ಮತ್ತೆ ಆ ಕ್ಯೂರಿಯಾಸಿಟಿ ಬ್ರೇಕ್ ಆದ್ಮೇಲೆ ಓ ಅಂತ ಅನ್ನೋದು ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಎಲ್ಲಾ ತರ ಒಂದ್ ಮನುಷ್ಯನಲ್ಲಿ ಇರುವಂತ ಎಲ್ಲಾ ಗುಣಗಳೂನು ಈ ಕ್ಯಾರೆಕ್ಟರ್ ಇದೆ ಈ ಸಿನಿಮಾನಲ್ಲಿ. ಅಂಡ್ ಅದಕ್ಕೆ ಹೆಂಗ್ ಅವಳು ಪ್ರತಿ ನಾವ್ ಆಸ್ ಹ್ಯೂಮನ್ಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಚೂಸ್ ಹೌ ಟು ರೆಸ್ಪಾಂಡ್. ಇವಾಗ ನಮ್ ಕೋಪ ಬಂದ್ರೆ ನಾವ್ ಅದನ್ನ ಕೆಲವ್ರು ಕಂಟ್ರೋಲ್ ಮಾಡ್ಕೋತೀವಿ, ಕೆಲವ್ರು ಅದನ್ನ ಹಾಗೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಳು ಬಂತಂದ್ರೆ ದುಃಖ ಆಯ್ತು ಅಂತಂದ್ರೆ ಕೆಲವ್ರು ಗಳಗಳ ಅಂತ ಹತ್ಬಿಡ್ತಾರೆ, ಕೆಲವ್ರು ಅಲ್ಲಿಂದ ಹೊರಟೋಗ್ತಾರೆ. ಈ ಕ್ಯಾರೆಕ್ಟರಿಗೆ ಎಲ್ಲಾನು ಆಗುತ್ತೆ. ಈ ಸಿನಿಮಾನಲ್ಲಿ ನನ್ನ ಪಾತ್ರ ಏನಿದೆ ಅದಕ್ಕೆ ಎಲ್ಲಾ ತರ ಭಾವನೆಗಳು ಬರುತ್ತೆ. ಆ ಎಲ್ಲಾ ಭಾವನೆಗಳನ್ನ ಅವಳು ಹೇಗ್ ಹ್ಯಾಂಡಲ್ ಮಾಡ್ತಾಳೆ ಅನ್ನೋದು ನನ್ನ ಪಾತ್ರ. ಓಕೆ, ಸೊ ಇವಾಗ ಒಂದು ಬ್ಯಾಡ್ ಸೆಗ್ಮೆಂಟ್ ಮಾಡೋಣ. ಓಕೆ, ಸೊ ಬ್ಯಾಡ್ ಮೂವಿನ ಒಂದು ಬ್ಯಾಡ್ ಸೆಗ್ಮೆಂಟ್ ನಲ್ಲಿ ನಾನು ನಿಮಗೆ ಕೆಲವೊಂದು ವರ್ಡ್ಸ್ ಗಳನ್ನ ಕೊಡ್ತೀನಿ, ಡ್ಯಾಶ್ ಹಾಕಿರ್ತೀನಿ, ಆ ಡ್ಯಾಶ್ ನ ನೀವು ತುಂಬಬೇಕಾಗತ್ತೆ. ಓಕೆ, ಸೊ ಮೊದಲನೇದು ಇಲ್ಲಿದೆ, ಇಬ್ರು ಸೇರ್ಕೊಂಡು ತುಂಬಬೇಕಾಗತ್ತೆ ಇದನ್ನ. ಅದೇನೆ ಅದೇ ಏನಾದ್ರೂ ಒಂದು ಪದ ಹಾಕ್ಬೇಕು ಅಂತಾನೆ ಇಲ್ಲಿ ಅಲ್ಲ, ನಿಮ್ಗೆ ಏನ್ ಬರುತ್ತೆ ಆ ಪದನ ಹಾಕ್ಬೋದು. ಹೇಳಿ, ನಾನ್ ಬರೀ ಬ್ಯಾಡ್ ಸಿನಿಮಾ ಆಕ್ಟ್ ಮಾಡಿದ್ದೀನಿ. ಬ್ಯಾಡ್ ವರ್ಡ್ಸ್ ಹೇಳಿರೋ ಕುಯ್ ಅನ್ಸ್ತೀವಿ ನಾವ್ ಇಲ್ಲಿ. ನಂಗೆ ಗೊತ್ತಿಲ್ಲ. ಇಲ್ಲ, ಗೊತ್ತಿದೆ ನಿಮ್ಗೆ, ಗೊತ್ತಿದೆ. ಆಯ್ತು, ಫಿಲ್ ಮಾಡಿ. ಆಯ್ತು, ಹೇಳಿ. ಬ್ಯಾಂಡು ಅಂತ ಹೇಳ್ಬೋದು ಯಾರಿಗೂ. ಬ್ಯಾಂಡ್ ಓಕೆ, ಕನ್ನಡದಲ್ಲಿ ಅಂದ್ರೆ ಇಂಗ್ಲಿಷ್ ಬ್ಯಾಂಡ್, ಅದಕ್ಕೆ ಯೂಸ್ ಬ್ಯಾಡ್ ವರ್ಡ್ಸ್ ಫಿಲ್ ಮಾಡಿ. ಆಯ್ತು, ನಾನ್ ಮಾಡಲ್ಲ. ಈಗ ಅರ್ಥ ಆಯ್ತು. ಇಷ್ಟು ತುಂಬಾ ಬೇಗ ಅದಕ್ಕೆ ಆನ್ಸರ್ ಅವ್ರ ಮನಸ್ಸಿಂದ ಯೂಸ್ ಮಾಡಿರ್ಬೇಕು ಅಂತ ಇಲ್ವಲ್ಲ, ಕೇಳಿರ್ತೀವಿ. ಓಕೆ, ಆಯ್ತು, ನೀವು ಕೇಳಿರುವಂತ ಪದನೇ ನೀವು ತುಂಬಿಸಬಹುದು ಅದ್ರಲ್ಲಿ. ಒಂದ್ ಹುಡುಗಾಗಿ ನನ್ಗೆ ಗೊತ್ತಾಗ್ಲಿಲ್ಲ, ಎಲ್ಲಿಂದ ವಿಷಯ ಮಾಡ್ತಿದ್ರು. 100% ಎಲ್ಲರಿಗೂ ಗೊತ್ತಾಗಿತ್ತು, 100% ನಾಟಕ. ಓಕೆ, ಏನಿದೆ ಮ್ಯಾಮ್ ವರ್ಡ್ ಅದ್ರಲ್ಲಿ? ಜಿ ಅಂತ ಹಾಕ್ಬೋದೇನೋ ಮೋಸ್ಟ್ಲಿ. ಓಕೆ, ಆಯ್ತು, ಫಿಲ್ ಮಾಡ್ಬಿಡಿ ಮ್ಯಾಮ್.
ನಾನ್ ಮಾಡ್ಬೇಕಾ? ಹಾ, ಮಾಡಿ. ನಕುಲ್ ಅವ್ರ ಕೈಲಿ ಮಾಡ್ಸಿ. ಇಲ್ಲ ಬೇಡ ಮಾಡಿ ನಕುಲ್. ಅದು ಯಾರು ಕಂಡಿಡಿದ್ರು ಅವರೇ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಮಾಡಿ. ನಾನಂತೂ ಇದನ್ನ ಹೇಳ್ತಾ ಇಲ್ಲ, ನಾನು ಯೂಸ್ ಮಾಡಲ್ಲ ಇಂಥದನ್ನೆಲ್ಲ, ಕೇಳಿರೋದು. ಈಗ ಬೆಂಗಳೂರಲ್ಲಿ ಇದ್ಕೊಂಡು ಎಲ್ಲ ಯಂಗ್ಸ್ಟರ್ಸ್ ಆಮೇಲೆ ರೋಡ್ ಅಲ್ಲಿ ಬೀದಿನಲ್ಲಿ ಟ್ರಾಫಿಕ್ ಅಲ್ಲಿ ಇರುವಾಗ ಜಗಳಗಳಾಡಿದಾಗ ಜನ ಯೂಸ್ ಮಾಡುವಂತ ಪದ ಇದು. ಹಾ, ಓಕೆ. ನಾನ್ ಯೂಸ್ ಮಾಡಲ್ಲ, ಮಾಡಬಾರ್ದು. ಓಕೆ, ಡನ್. ಇವಾಗ ನೆಕ್ಸ್ಟ್ ವರ್ಡ್. ಯಪ್ಪ, ಇವೆಲ್ಲ ನಾನು ಹೇಳೋದೇ ನನ್ಗೇನು ಅರ್ಥನೇ ಆಗ್ತಿಲ್ಲ. ಅದು ನನ್ಗೆ ಅರ್ಥನೇ ಆಗ್ತಿಲ್ಲ. ಇಂಗ್ಲಿಷ್ ಓದಕ್ ಬರ್ತಿಲ್ಲ ಅಂತ ನೀವು ಹೇಳ್ತಿರೋದು. ಅಲ್ಲ, ಕೆಟ್ಟ ಪದಗಳು ಯೂಶಲಿ ಗೊತ್ತಿಲ್ವಲ್ಲ, ಅದಕ್ಕೆ ಗೊತ್ತಾಗ್ತಲ್ಲ ನಮ್ಗೆ. ಸರ್ ಹುಡುಗರಾಗಿ ಇಷ್ಟು ಅಮಾಯಕರು ಅಂತ ಹೋಗ್ಲಿ ಬರ್ದ್ಬಿಡಿ, ಏನೋ ನಿಮ್ಗೆ ಗೊತ್ತಿರ್ತಲ್ಲ ABCD. ಆಯ್ತು, ಬರೀರಿ. ಬರಿಬೋದು ನೀವು. ಬರಿಬೋದು. ಹಾ ಸರ್, ನೀವು ಬರೀ. ಎಲ್ಲ ಅಂತ ಹೇಳ್ತಾ ಇದ್ರು. ನಾನೇನ್ ಹೇಳಿಲ್ಲ, ಅವರೇ ಹೇಳಿಲ್ಲ. ಅವರೇ ಹೇಳಿಲ್ಲ. ಆಯ್ತು, ಬರೀರಿ. ಬರೀರಿ, ತಗೊಳ್ಳಿ. ಆಕ್ಚುಲಿ ಈ ಸಿನಿಮಾದಲ್ಲಿ ಹಾ ಮಸ್ತಾಗಿರೋ ಈ ತರ ಡೈಲಾಗ್ ಇದೆ ಅವ್ರಿಗೆ. ಓ, ಇದಿಲ್ಲ, ಈ ತರದ್ ನಾನು ಹೇಳಿಲ್ಲ. ಇದೆ. ಹೌದಾ? ಹಾ, ಓಕೆ. ಹಾ, ಸರಿ ಸರ್. ಇವಾಗ ನೆಕ್ಸ್ಟ್ ಇನ್ನೊಂದಿದೆ. ಇಬ್ರು ಸೇರ್ಕೊಂಡು ಡಿಸೈಡ್ ಮಾಡಿ ಫಿಲ್ ಮಾಡಿ. ಮೊನ್ನೆ ಅಷ್ಟೇ ಹಬ್ಬ ಆಯ್ತು, ಹೋಲಿ ಅಂತ ಇರ್ಬೋದು, ಹೋಲಿ ಮಗ ಅಂತ ಇರ್ಬೋದು. ನಾನು ಬರೀ ಹೋಲಿ ಮಗ ಮಾತ್ರ ಓದ್ತಾ ಇದ್ದೀನಿ. ನಾನ್ ಬಿ ಅನ್ಲಿಲ್ಲ, ನಾನು ಹೆಚ್ ಅಂದಿದ್ದು, ಹೋಲಿ ಅಂದಿದ್ದು ನಾನು. ಓಕೆ, ಏನ್ ಫಿಲ್ ಮಾಡ್ತೀರಾ ಫಿಲ್ ಮಾಡಿ. ಡ್ಯಾಶ್ ಮಗ ಅಂತ ಹೇಳ್ತಿದ್ದಾರೆ ಮನ್ಸಲ್ಲಿ ಅವರು. ಖಂಡಿತ ಹೇಳಿಲ್ಲ. ಓಕೆ, ನಾನು ಅರ್ಧ ಬರಿತೀನಿ, ಅವ್ರ ಅರ್ಧ ಬರೀತಿದ್ರು. ಓ ಸಾರಿ, ಶಿಟ್, ನಂಗದು. This can also be this. ಪೋಲಿ ಮಗ. ಓಕೆ, ದೇರ್ ಇಸ್ ಅ ಟ್ವಿಸ್ಟ್ ಇನ್ ದಿಸ್ ಆಕ್ಚುಲಿ. ಸೊ ನಾನು ಕೊಟ್ಟಿದ್ದೇನೆ ಆಕ್ಚುಲಿ ಪೋಲಿ ಮಗ ಅಂತ ಹೇಳಿ. ಓಕೆನಾ? ಅದು ದವಡೇಕೆ ಬಾಲ್ ಅಂತ ಹೇಳಿ ಕೊಟ್ಟಿದ್ದು. ಆಮೇಲೆ ಇನ್ನೊಂದು ಗಿಲ್ಲಿ ದಾಂಡು ಗೊತ್ತಾ? ದಾಂಡು ಅಂತ ಕೊಟ್ಟಿದ್ದು. ಅವ್ರು ಅಂದಿದ್ದು ಬ್ಯಾಡ್ ವರ್ಡ್ ಹೇಳ್ಬೇಕು, ಬ್ಯಾಡ್ ಸೆಗ್ಮೆಂಟ್ ಮಾಡೋಣ ಅಂತ ಹೇಳಿ ಅವರೇ ಬ್ಯಾಡ್ ವರ್ಡ್ ಫಿಲ್ ಮಾಡಿ ಅಂದಿದ್ದು. ಒಂದು ಬ್ಯಾಡ್ ಸೆಗ್ಮೆಂಟ್ ಫಿಲ್ ಮಾಡೋಣ ಅಂತ ಹೇಳಿ ಕೊಟ್ಟಿದ್ದೆ ನಾನು. ಅದಕ್ಕೆ ಬ್ಯಾಂಡು ಅಂತೆಲ್ಲ ಅಂದೆ. ಹೌದೌದು, ಪಾಂಡು ಅಂತಾನು ಹೇಳ್ಬೋದಾಗಿತ್ತು. ಯಾಕೆ ಅಂತಂದ್ರೆ ಅದು ಹಾಗಾಗಿ ಬರ್ತಾ ಇರುತ್ತೆ, ಅದಕ್ಕೆ ಸೇರಿಸ್ಕೊಂಡಿದ್ದಾರೆ. ಓಕೆ, ಸೊ ನೀವು ಯಾವ್ದಾದ್ರು ಒಂದು ಬಾಡೂಟಕ್ಕೆ ಹೋಗಿದ್ರೆ ಆ ಒಂದು ಬಾಡೂಟದಲ್ಲಿ ತುಂಬಾನೇ ಕೆಟ್ಟದಾಗಿ ಊಟ ಮಾಡಿದ್ರೆ ಅದನ್ನ ಏನಂತ ಕರಿಬಹುದು? ನಾನ್ ಬಾಡ್ ಊಟಕ್ಕೆ ಹೋಗಲ್ಲ, ವೆಜಿಟೇರಿಯನ್. ಓಕೆ ಸರ್, ನೀವು ಇನ್ ಕೇಸ್ ಕೆಟ್ಟದಾಗ ಕರಿಬೋದಾ? ಕೆಟ್ಟದಾಗ ಕರಿಬಹುದು ಅಂತಂದ್ರೆ ಊಟ ಚೆನ್ನಾಗಿ, ಬ್ಯಾಡ್ ಊಟ. ಬ್ಯಾಡ್ ಊಟ. ನೋಡಿ ಎಷ್ಟು ಹೋಗ್ದೇನೆ ಗೊತ್ತು ನನಗೆ. ಇದೆಲ್ಲ ಗೊತ್ತಿರ್ಬೇಕಾದ್ರೆ ನನ್ಗೆ ಗೊತ್ತಿರಲ್ವಾ? ಓಕೆ, ಅಂಡ್ ಇನ್ನೊಂದು ಇದೇ ತರದ ಒಂದು ಬ್ಯಾಡ್ ಸೆಗ್ಮೆಂಟ್ ಅಲ್ಲಿ ನೀವು ನಿಮ್ಮ ಲೈಫ್ ನಲ್ಲಿ ಫೇಸ್ ಮಾಡಿರುವಂತ ಒಂದು ಬ್ಯಾಡ್ ಸಿಚುವೇಶನ್. ಬಹಳಷ್ಟು ತುಂಬಾ ಇದೆ. ಅಂದ್ರೆ ಐ ಥಿಂಕ್ ಅದೊಂಥರ ಇನ್ನೂ ಬೆಳ್ದಿಲ್ಲ ನಾನು, ಬಟ್ ಬೆಳೆಯೋವರೆಗೂ ಪ್ರಾಬಬ್ಲಿ ಆ ತರದ್ ಒಂದಷ್ಟು ಬ್ಯಾಡ್ ಸಿಚುವೇಶನ್ಸ್ ಬರ್ತಾನೆ ಇರುತ್ತೆ. ಓಕೆ ಸರ್, ನಿಮ್ಮ ಲೈಫ್ ನಲ್ಲಿ ಬಂದಿರುವಂತ ಒಂದು ಬ್ಯಾಡ್ ಸಿಚುವೇಶನ್. ಬ್ಯಾಡ್ ಸಿಚುವೇಶನ್ ಡೈಲಿ ಬೆಳಗಾದ್ರೆ ಫೇಸ್ ಮಾಡ್ತಾ ಇರ್ತೀವಿ ಸರ್. ಅದಕ್ಕೆ ನಾನೇ ಬ್ಯಾಡ್ ಆಗ್ಬಿಟ್ಟಿದ್ದೀನಿ. ಓಕೆ, ನೀವು ಗುಡ್ ಆಗಿದ್ರೆ ನಾನು ಗುಡ್ ಆಗಿರ್ತೀನಿ, ಬ್ಯಾಡ್ ಆಗಿದ್ರೆ ಸಿಕ್ಕಾಪಟ್ಟೆ ಬ್ಯಾಡ್ ಆಗಿರ್ತೀನಿ. ಅದು ನೀವು ತಡ್ಕೊಳಕ್ಕೂ ಆಗಲ್ಲ, ಅಷ್ಟು ಬ್ಯಾಡ್ ಆಗಿರ್ತೀನಿ. ಓಕೆ, ಅಪೂರ್ವ ಅವರಲ್ಲಿ ಇರುವಂತಹ ಒಂದು ಬ್ಯಾಡ್ ಮ್ಯಾನರ್ಸ್ ಏನು? ದಿಸ್ ಇಸ್ ವೆರಿ ಫನಿ, ಬಟ್ ಐ ಪಿಕ್ ಮೈ ನೋಸ್ ಅ ಲಾಟ್. ನಂಗೆ ಒಂದ್ ಸ್ವಲ್ಪ ಅಂದ್ರೆ ಅಲ್ಲಿ ಏನೋ ತೆಕ್ಕೋತೀನಿ ಅಂತಲ್ಲ, ಬಟ್ ಅದೊಂಥರ ನಂಗೆ ಅಭ್ಯಾಸ, ಹಿಂಗ ಅನ್ಕೋತಾ ಇರೋದು ನನಗೆ. ಅದೊಂಥರ ಮ್ಯಾನರಿಸಮ್. ಓಕೆ ಸರ್, ನಿಮ್ಮಲ್ಲಿ ಇರುವಂತ ಒಂದು ಬ್ಯಾಡ್ ಮ್ಯಾನರ್ಸ್? ಸ್ವಲ್ಪ ತುಂಬಾ ಬೇಗ ಎದ್ದು ಹೇಳ್ತೀನಿ, ಸಿಕ್ಕಾಪಡೆ ಬೇಗ ಎದ್ದು ಹೇಳ್ತೀನಿ. ಅಂದ್ರೆ 12 ಗಂಟೆಗೆ ಮೇಡಮ್ ಅಂತ ಕರಿಬೇಕು, ನಿಖಿತಾ ಅವ್ರನ್ನ ಕರಿಬೇಕು. ಮೋಸ್ಟ್ಲಿ ಸೂರ್ಯ ಮಲಗಿದ ಮೇಲೂ ಎದ್ದಿರ್ತೀನಿ. ಓಕೆ, ನಿಮ್ಮ ಫೇವರೇಟ್ ಅಥವಾ ನೀವು ಯೂಸ್ ಮಾಡುವಂತಹ ಒಂದು ಬ್ಯಾಡ್ ವರ್ಡ್? ಶಿಟ್, ಎಫ್ ವರ್ಡ್. ಓಕೆ ಓಕೆ ಸರ್, ನೀವು ಕೋಪ ಬಂದಾಗ ಯೂಸ್ ಮಾಡುವಂತ ಒಂದು ಬ್ಯಾಡ್ ವರ್ಡ್? ಅದು ಮೋಸ್ಟ್ಲಿ ಒಂದು ಡೈರಿ ಬರೀಬಹುದು ಸರ್, ಅಷ್ಟೇ. ಕೋಪ ಇದೇ ಇಂಟರ್ವ್ಯೂ ಎಷ್ಟು ಒಳ್ಳೆ ಹೇಳಿದಾರೆ ಅವರು. ಅವ್ರು ಅದನ್ನ ಬರೀರಿ ಅಂತ ನಂಗೆ ಬರೋದೇ ಇಲ್ಲ. ಎಕ್ಸಾಕ್ಟ್ಲಿ. ಉಪ್ಪು ಖಾರ ತಿನ್ನುವಂತ ಎಲ್ಲಾ ಮನುಷ್ಯರಿಗೂ ಕೋಪ ಬಂದೇ ಬರುತ್ತೆ. ಕೋಪನ ಯಾರು ಕಂಟ್ರೋಲ್ ಮಾಡ್ತಾರೋ ಅವ್ರ ಮನುಷ್ಯ ಇಲ್ಲ, ಅವರೇ ಪಾಪಿಗಳು. ಕೋಪ ಏನ್ ಬರುತ್ತೋ ಆ ಫೀಲಿಂಗ್ಸ್ ಹೇಳ್ತಾ ಇರ್ಬೇಕಷ್ಟೇ. ಓಕೆ, ನೀವು ಮೀಟ್ ಮಾಡಿರುವಂತಹ ಒಂದು ಬ್ಯಾಡ್ ಪರ್ಸನ್ ಇಂಡಸ್ಟ್ರಿನಲ್ಲಿ? ಹೇಳ್ಬೇಕು ಮತ್ತೆ. ಓಕೆ, ಬೇಡ ಪ್ರಮೋಷನ್ ಮಾಡೋಣ ಅವ್ರ ಬಗ್ಗೆ ಅಂತ. ಮೀಟ್ ಮಾಡಿರ್ತೀವಿ ಖಂಡಿತ. ಓಕೆ, ಕೆಲವರು ಈ
ಪೋಲಿ ಮಕ್ಕಳನ್ನ ಏನು ಮಾಡಕ್ಕಾಗಲ್ಲ. ಅದ್ ಬರೀ ಇಂಡಸ್ಟ್ರಿ ಅಂತಲ್ಲ, ಐ ಥಿಂಕ್ ಎಲ್ಲೋ ಯು ವಿಲ್ ಫೈಂಡ್ ಸಚ್ ಪೀಪಲ್, ಏನು ಮಾಡಕ್ಕಾಗಲ್ಲ. ಓಕೆ. ಅಂಡ್ ಸರ್, ನೀವು ಮೀಟ್ ಮಾಡಿರುವಂತ ಒಂದು ಬ್ಯಾಡ್ ಪರ್ಸನ್ ಇಂಡಸ್ಟ್ರಿನಲ್ಲಿ? ತುಂಬಾ ಜನ ಇದಾರೆ ಸರ್. ಓಕೆ. ಹೆಸರುಗಳು ಹೇಳ್ತಾ ಹೋದ್ರೆ ದೊಡ್ಡವರಿಂದ ಚಿಕ್ಕವರೆಗೂ ಇದಾರೆ. ಓಕೆ. ಯಾರು ಆಗಲ್ಲ, ಯಾರು ಬರಲ್ಲ, ಸುಮ್ನೆ ಹೆಸರಿಗೆ ನಾಮಕಾವಸ್ಥೆ, ನಾನು ಅದು ಇದು ಅಂತಾರೆ ಅಷ್ಟೇ. ನಿನ್ಗೆ ತಾಕತ್ತಿದ್ಯಾ, ನಾನು ಅಲ್ಲಿ ನಿಂತ್ಕೋತೀನಿ, ನಿನ್ಗೆ ಆಗತ್ತಾ, ನಾನು ಮಾಡ್ತೀನಿ, ಮಾಡು, ನೀನ್ ಒಬ್ನೇ ಮಾಡು. ಯಾರು ಹುಟ್ಟಿದ ತಕ್ಷಣ ಸ್ಟಾರ್ ಆಗಲ್ಲ. ನಮಗ್ ನಾವ್ ಸ್ಟಾರ್ ಆಗ್ಬೇಕು, ನಾವ್ ಸ್ಟಾರ್ ತರ ನಿಂತ್ಕೊಬೇಕು. ಯಾರು ನಮ್ಮನ್ ಹೀರೋನು ಮಾಡಕ್ ಬರೋದಿಲ್ಲ, ನಾವ್ ಆಗ್ತಾ ಇರ್ಬೇಕಷ್ಟೇ. ಇನ್ನೊಬ್ರು ಬ್ಯಾಡ್ ಆಗಿ ಮಾಡ್ತಾರ, ಗುಡ್ಡ ಮಾಡ್ತಾರ, ನನಗ್ ಬೇಡ, ನನಗ್ ಕೆಲಸ ಬರ್ತೀನಿ, ನೀನ್ ಮಾಡ್ತಾ ಇರು. ದೇವ್ರೊಬ್ಬ ಇದ್ದಾನೆ, ಯಾವತ್ತೋ ಒಂದ್ ದಿವಸ ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಇರುತ್ತೆ ಅಷ್ಟೇ. ಓಕೆ. ಸೊ ನೀವು ಓವರ್ ಆಲ್ ಮೂವೀಸ್ ಗಳಲ್ಲಿ ಕಂಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿರುವಂತ ಒಂದು ಬ್ಯಾಡ್ ಮೂವಿ ಯಾವುದು? ಕೆಟ್ಟ ಸಿನಿಮಾ. ಹೌದು. ಹೇಳಕ್ಕೆಲ್ಲ ಆಗಲ್ಲ ರಂಗ್. ಅಂದ್ರೆ ನಾವು ಬ್ಯಾಡ್ ಮೂವಿ ಒಂದು ಪ್ರಮೋಷನ್ ಅಲ್ಲಿ ಇದೀವಿ ಅಂದ್ರೆ ಕೆಲವು ಸಲ ಪ್ರಾಬಬ್ಲಿ ಪಾಪ ಸಿನಿಮಾಗಳು ಯಾವ್ದು ಕೆಟ್ಟದಾಗಿರಲ್ಲ, ನಮ್ಮ ಅಭಿರುಚಿಗೆ ತಕ್ಕಂತಿರಲ್ಲ ಅಷ್ಟೇ. ಎಸ್. ಇವಾಗ ನನಗ್ ಇಷ್ಟ ಆಗಿರೋ ಸಿನಿಮಾ ಇನ್ನೊಬ್ರಿಗೆ ಇಷ್ಟ ಆಗ್ಬೇಕು ಅಂತಿಲ್ಲ ಅಲ್ಲ. ಹೌದು. ನನಗ ಆ ಸಿನಿಮಾ ಇಷ್ಟ ಆಗಿರಲ್ಲ ಅಷ್ಟೇ, ಕೆಟ್ಟ ಸಿನಿಮಾ ಆಗಿರಲ್ಲ. ಓಕೆ. ಅಂಡ್ ಒಂದು ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ನಾವು ಕ್ರಿಯೇಟ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ರೆ, ಸೊ ಯಾವ ಹೀರೋನ ಆ ಒಂದು ಮೂವಿನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡಿದ್ರೆ, ಹಾ, ಸೊ ಯಾವ ಮೂವಿ ಒಂದು ಪಾರ್ಟ್ 2 ಬಂದು ಆ ಒಂದು ಮೂವಿನಲ್ಲಿ ಇನ್ನೊಬ್ಬ ಹೀರೋ ಜಾಯ್ನ್ ಆಗಿ ಆ ಒಂದು ಮೂವಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಿ ಯಾವ ಸಿನಿಮಾ ಅಂತ ಹೇಳಿ ಅದ್ರಲ್ಲಿ ನಾವು ಯಾರ್ಯಾರು ಇಮ್ಯಾಜಿನ್ ಮಾಡ್ಕೊಂಡು. ಓಕೆ. ಕಬ್ಜಾ ಪಾರ್ಟ್ 2. ಕಬ್ಜಾ ಪಾರ್ಟ್ 2 ನಲ್ಲ ಪ್ಲೀಸ್ ಡ್ರೈವರ್ ಬೇಕಲ್ಲ, ಒಂಥರ ಅದು ಬೆಂಚ್ ಮಾರ್ಕ್ ಸೆಟ್ ಆಗಿದೆ. ಉಪ್ಪಿ ಸರ್. ಸರ್, ನಿಮಗೆ ನಿಮ್ ಪ್ರಕಾರ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂದ್ರೆ? ಸಿನಿಮಾ ಹೆಸರು ಹೇಳಿದ್ರೆ ಈಸಿ ಇರುತ್ತೆ ಹೇಳೋದಕ್ಕೆ. ಓಕೆ. ಇವಾಗ KGF ಪಾರ್ಟ್ 3 ಬರುತ್ತಲ್ಲ, ಸೊ ಆ KGF ಪಾರ್ಟ್ 3 ನಲ್ಲಿ ಇನ್ ಕೇಸ್ ನೀವು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಕ್ರಿಯೇಟ್ ಮಾಡ್ತೀರಾ, ಬೇರೆ ಹೀರೋ ಒಂದು ಎಂಟ್ರಿ ಆಗುತ್ತೆ ಅನ್ನೋದಾದ್ರೆ? ದರ್ಶನ್ ಸರ್. ಓಕೆ. ಸೊ ದರ್ಶನ್ ಸರ್ ಮತ್ತೆ ಯಶ್ ಅವರು KGF ಪಾರ್ಟ್ 3 ನಲ್ಲಿ ಬಂದ್ರೆ ಹೇಗಿರುತ್ತೆ ಅನ್ನೋದು. ಓಕೆ. ಅಂಡ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಎಲ್ಲಾ ಹೀರೋಸ್ಗಳಿಗೆ ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ, ಅವರಲ್ಲಿ ಯಾವ ಹೀರೋಗಳಿಗೆ ಯಾವ ರೀತಿಯಾದಂತ ಒಂದು ಕಂಪ್ಲೇಂಟ್ಸ್ ಗಳು ಬರ್ಬೋದು? ಓಕೆ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಶಿವಣ್ಣ. ಮೇ ಬಿ ದಟ್ ಇಸ್ ಟೂ ಸ್ವೀಟ್, ಐ ಡೋಂಟ್ ನೋ. ಓಕೆ. ನಂಗೆ ಅವ್ರ ಬಗ್ಗೆ ಇಲ್ಲ, ಏನ್ ಗೊತ್ತಾ, ಕ್ಲಾಸ್ ಅಲ್ಲಿ ಹುಡುಗಿರಲ್ಲ ಆಕತಂಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಸ್ವೀಟ್ ಅವರು ಪಾಪ. ಮೇ ಬಿ your child is very sweet, he needs to stop being sweet ಅಂತ ಬೈತಾರೆ. ಎಸ್. ಯಶ್ ಅವರಿಂದ ಏನ್ ಕಂಪ್ಲೇಂಟ್ ಬರ್ಬೋದು ಸರ್? ಅವ್ರ ಪೇರೆಂಟ್ಸ್ ಇಂದ, ಟೀಚರ್ ಪೇರೆಂಟ್ಸ್ ಗೆ ಕಂಪ್ಲೇಂಟ್ ಮಾಡೋದು. ಹಾರ್ಡ್ ವರ್ಕ್ ಸಿಕ್ಕಾಪಟ್ಟೆ ಮಾಡ್ತೀಯಪ್ಪ, ನಮಗೂ ಸ್ವಲ್ಪ ಟೈಮ್ ಫ್ರೀ ಕೊಡಿ ಕೇಳ್ಬೋದು ಮೇ ಬಿ. ಓಕೆ. ಇನ್ನು ದರ್ಶನ್ ಸರ್? ದರ್ಶನ್ ಸರ್, ಐ ಥಿಂಕ್ ಅವರು ಫ್ರಮ್ ವಾಟ್ ಐವ್ ಅಂಡರ್ಸ್ಟುಡ್, ಫ್ರಮ್ ವಾಟ್ ದ ಮೀಡಿಯಾ ಪೋರ್ಟ್ರೇಸ್, ನನಗೆ ಅವ್ರ ಪರ್ಸನಲಿ ಗೊತ್ತಿಲ್ಲ, ಪ್ರಾಬಬ್ಲಿ ತುಂಬಾ ಕೋಪ ಮಾಡ್ಕೊತಾರೆ. ನಿಮ್ ಹುಡುಗ ತುಂಬಾ ಒಳ್ಳೆ ಹುಡುಗ, ಬಟ್ ತುಂಬಾ ಕೋಪ ಮಾಡ್ಕೊಂತಾರೆ ಅಂತ ಹೇಳ್ಬೋದು. ಓಕೆ. ಸುದೀಪ್ ಸರ್? ಸುದೀಪ್ ಸರ್ ಬಗ್ಗೆ ಅವ್ರ ಪೇರೆಂಟ್ಸ್ ಹೇಳುವಂತದ್ದು ಇಲ್ಲ. ಅಲ್ಲ, ಟೀಚರ್ಸ್ ಕಂಪ್ಲೇಂಟ್ ಮಾಡೋದು. ಟೀಚರ್ಸ್ ಕಂಪ್ಲೇಂಟ್ ಮೇ ಬಿ ಇಲ್ಲ, ಯಾಕಂದ್ರೆ ಅವರು ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಅವ್ರಿಗೆ ಗೊತ್ತು ನಾನು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಯಾಕಂದ್ರೆ ನಾನು ತುಂಬಾ ದೊಡ್ಡ ಫಾಲೋವರ್ ಅವ್ರಿಗೆ, ಅವ್ರದ್ದು ಆತರದ್ದು ಸ್ವಲ್ಪ ಕಡಿಮೆ. ಮೇ ಬಿ ಆತರ ಬಂದ್ರು ಯಾಕೆ ಬ್ಯಾಂಗ್ಳೂರ್ ಬಿಟ್ಟು ಹೈದರಾಬಾದ್ ಶಿಫ್ಟ್ ಆದ್ರೆ ಇಲ್ಲೇ ಇರ್ಬೋದಾಗಿತ್ತಲ್ಲ ಅಂತ ಕೇಳ್ಬೋದು. ಓಕೆ. ಎಸ್. ಅಂಡ್ ಎನಿ ಮಿತ್ ಆರ್ ರೂಮರ್ ದಟ್ ಇಂಡಸ್ಟ್ರಿನಲ್ಲಿ ಓಡಾಡುತ್ತಿರುವಂತದ್ದು ನಿಮ್ಮ ಬಗ್ಗೆ ನೀವೇನ್ ಕೇಳಿದ್ದೀರಾ? ನನ್ ಬಗ್ಗೆ? ಹೌದು. ನನ್ಗೆ ರೂಮರ್ ಗೊತ್ತಿಲ್ಲ, ಬಟ್ ಫಾರ್ ಸಮ್ ರೀಸನ್ ಗೂಗಲ್ ಅಲ್ಲಿ ಅಪೂರ್ವ ಭರದ್ವಾಜ್ ಹಸ್ಬೆಂಡ್ ಅಂತ ಹಾಕಿದ್ರೆ ಸಿಹಿ ಕಹಿ ಚಂದ್ರು ಸರ್ ಫೋಟೋ ಎಲ್ಲ ಗೊತ್ತಿದೆ. ಇಟ್ ಇಸ್ ಸೋ ಫನಿ. ನನ್ಗೆ ಗೊತ್ತಿರ್ಲಿಲ್ಲ ಇದು, ಆಯ್ತಾ? ನನ್ಗೂ ಗೊತ್ತಿಲ್ಲ, ನಿಜ ಗೊತ್ತಿರ್ಲಿಲ್ಲ. ನನ್ ನೆವ್ಯೂ ಇದಾನೆ ಆಯ್ತಾ, ನನ್ ಗಂಡನ ಅಣ್ಣನ್ ಮಗ. ಸೊ ಅವನಿಗೆ ಈ ನಡುವೆ ಗೊತ್ತಾಗ್ತಾ ಇದೆ ದಟ್ ಟೈಮ್ ಏನೋ ಒಂದ್ ಸ್ವಲ್ಪ ಪಾಪ್ಯುಲರ್ ಆಕ್ಟರ್ ಅನ್ನೋದನ್ನ. ಅವನು ಅಪೂರ್ವ ಆಂಟಿ, ನಾನು ಅಪೂರ್ವ ಆಂಟಿ ನಾನು ಗೂಗಲ್ ಅಲ್ಲಿ ಅಪೂರ್ವ ಭರದ್ವಾಜ್ ಹಸ್ಬೆಂಡ್ ಅಂತ ಹಾಕ್ತೆ, ಇದ್ಯಾರೋ ಅಂಕಲ್ ಬರ್ತಿದ್ದಾರೆ. ಅಂಕಲ್ ಏನು ನೋಡಿದ್ರೆ ಸೀಕೈ ಚಂದ್ರ ಅವ್ರ ಜೊತೆ ಎಲ್ಲ ಫೋಟೋ ನಂಗೆ ಪಾಪ, ಅಂದ್ರೆ ಐ ರಿಯಲಿ ಲುಕ್ ಅಪ್ ಟು ಹಿಮ್. ಏನ್ ಹಿಂಗೆಲ್ಲ ಬಂದ್ಬಿಡ್ತಾವ. ಬರುತ್ತೆ, ಬರ್ತಿಲ್ಲ ಆಕ್ಚುಲಿ. ಇದೆಲ್ಲ ಬಂತು, ನೆನ್ನೆನು ನೋಡ್ದೆ ನಾನು. ಲಿಟ್ರಲಿ ಮೋಸ್ಟ್ಲಿ ಇನ್ಫ್ಲುಯೆನ್ಸ್ ಮಾಡಿ ತೆಗಿಸ್ಬಿಟ್ಟಿದ್ದಾರೆ. ನಾನೇನೋ ತೆಗ್ಸಿಲ್ಲ, ಬಟ್ ಬಂದಿತ್ತು. ಒಂದು ನನ್ ಸೀರಿಯಲ್ ಯಾವ್ದು ಮಾಡಿರುವಾಗ ಚೇತನ್ ಚಂದ್ರ ಅವ್ರ ಜೊತೆ ಪೇರ್ ಆಗಿ ಮಾಡಿದ್ದೆ ನಾನು. ಅವ್ರದೊಂದು ಫೋಟೋ ಬರುತ್ತೆ, ಸೀಕೈ ಚಂದ್ರ ಅವ್ರದೆಲ್ಲ ಬಂದಿತ್ತು. ಓಕೆ. ಅಂಡ್ ಸರ್, ನಿಮ್ಮ ಬಗ್ಗೆ ಇಂಡಸ್ಟ್ರಿನಲ್ಲಿ ಇರುವಂತ ಒಂದು ರೂಮರ್ ಏನಾದ್ರು ನಿಮಗೆ ಕೇಳಿಸಿದೆ ಅಂತ ಹೇಳಿದ್ರೆ? ತುಂಬಾ ಕೇಳಿಸಿದೆ ಸರ್, ಕೇಳಿಸ್ತಾನೆ ಇರುತ್ತೆ, ಅದಕ್ಕೆಲ್ಲ ತಲೆ ಕೇಳಿಸ್ಕೊಳ್ಳೋದು ಕೇಳಿಸ್ತಾ ಇರುತ್ತೆ.
ಓಕೆ ಯಾವ್ದಾದ್ರು ಆಮೇಲೆ ಇನ್ನೊಂದ್ ಬಂದಿದೆ ನನಗೆ ದಟ್ ಐ ಆಮ್ ನಾಟ್ ಅಪ್ರೋಚಬಲ್. ಓಕೆ ಅಂದ್ರೆ ನಂಗೆಲ್ಲ ಏನೋ ಬಂದು ಕತೆ ಹೇಳಕ್ಕೆ ಅವ್ರು ತುಂಬಾ ಚೂಸಿ ಅಂತೆ, ಅಂದ್ರೆ ಕತೆಗಳು ಕೇಳಿಸ್ಕೊಳಕ್ಕೇನೆ ಅವ್ರು ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂತ. ಬಟ್ ದಟ್ ಇಸ್ ನಾಟ್ ಟ್ರೂ. ಐ ಆಮ್ ವೆರಿ ಅಪ್ರೋಚಬಲ್. ನಾನು ಎಲ್ಲಾ ಕತೆಗಳನ್ನು ಕೇಳ್ತೀನಿ, ಎಲ್ಲಾದ್ರೂ ಚೂಸ್ ಮಾಡದೇ ಇರ್ಬೋದು, ಬಟ್ ಐ ಆಮ್ ಅಪ್ರೋಚಬಲ್. ಓಕೆ. ಅಂಡ್ ಒಂದ್ ರೂಮರು ನಿಮ್ಮ ಲೈಫ್ ನಲ್ಲಿ ನಿಜ ಆಗ್ಬೇಕು ಅಂತ ಅನ್ಕೊಳೋದಾದ್ರೆ? ನಾನೇ ಕ್ರಿಯೇಟ್ ಮಾಡಿ, ಅಪೂರ್ವ ಅವರು ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸರ್ ನಿಮ್ಮ ಬಗ್ಗೆ ಒಂದು ರೂಮರು ಒಂದು ನಿಜ ಆಗ್ಬೇಕು ಅಂತ ಅನ್ಕೊಂಡಿರೋದಾದ್ರೆ? ಒಂದು ಒಳ್ಳೆ ಆರ್ಟಿಸ್ಟ್ ಆದ ಅನ್ನೋದೊಂದು ನ್ಯೂಸ್ ಬೇಗ ಕೇಳಬೇಕು ಅಂತ ಅಷ್ಟೇ. ಓಕೆ. ಸೊ ಬೇಸಿಕಲಿ ಇವಾಗ ಒಂದು ಮೂವಿ ಮಾಡ್ತೀವಿ ಅಂತ ಕೇಳಿದ್ರೆ, ಅಂಡ್ ಈ ಒಂದು ಟೈಮ್ ನಲ್ಲಿ ಏನೋ ಎವ್ರಿಬಡಿ ಈಸ್ ಬಿಹೈಂಡ್ ದ ಕಂಟೆಂಟ್. ಸೊ ಕಂಟೆಂಟ್ ಏನಿದೆ ಅಂತ ಕೇಳಿ, ಸೊ ಈ ಒಂದು ಮೂವಿ ನೀವು ಮಾಡ್ತಾ ಇರುವಂತದ್ದು ಯಾವ ಒಂದು ಜಾನ್ರದ ಒಂದು ಮೂವಿ ಆಗಿದೆ, ಅಂಡ್ ವೈ ಶುಡ್ ಪೀಪಲ್ ಕಮ್ ಅಂಡ್ ವಾಚ್ ದಿಸ್ ಮೂವಿ ಪರ್ಟಿಕ್ಯುಲರ್ಲಿ ಅನ್ನೋದಾದ್ರೆ? ಇಟ್ ಇಸ್ ಅ ಥ್ರಿಲ್ಲರ್. ಓಕೆ. ಪ್ರಾಪರ್ ಥ್ರಿಲ್ಲರ್ ಬಂದು ಕನ್ನಡದಲ್ಲಿ ಐ ಥಿಂಕ್ ತುಂಬಾ ದಿನಗಳಾಗೋಗಿದೆ. ಅಂಡ್ ಈ ಜಾನರ್ನ ಟಚ್ ಮಾಡಕ್ ಆಕ್ಚುಲಿ ಸ್ವಲ್ಪ ಭಯ ಪಡ್ತಾರೆ. ಯಾಕೆ ಅಂತಂದ್ರೆ ಅದ್ರಲ್ಲಿ ಇನ್ವಾಲ್ವ್ ಆಗುವಂತ ಟೆಕ್ನಿಕ್ಯಾಲಿಟೀಸ್ ತುಂಬಾ ಇರುತ್ತೆ. ಈ ಸಿನಿಮಾನಲ್ಲೂ ಕೂಡ ಫೈಟ್ ಸೀನ್ಸ್ ಆರ್ ನಾಟ್ ರೆಗ್ಯುಲರ್ ಫೈಟ್ ಸೀನ್ಸ್. ಅಂದ್ರೆ ಸ್ಟಂಟ್ ಮಾಸ್ಟರ್ ಬಂದು ನಮ್ಮನ್ನ ತುಂಬಾ ಪ್ರಿಪೇರ್ ಮಾಡಿ ಆ ತರ ನಡೆಯುವಂತ ಫೈಟ್ ಗಳಲ್ಲ ಇವು. ರೆಗ್ಯುಲರ್ ಲೈಫ್ ಅಲ್ಲಿ ಏನಾದ್ರೂ ಯಾರ ಜೊತೆ ಫೈಟ್ ಸೀನ್ ಮಾಡ್ಬೇಕಾದ್ರೆ ಸಾಯಿ ಅಂತಿದ್ದಾರೆ, ಅವ್ರಿಗೆ ಕೈಯೇ ಕಟ್ ಆಗ್ಬಿಡುತ್ತೆ. ನಮ್ಗೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ಶೂಟಿಂಗ್ ಅಲ್ಲಿ ತುಂಬಾ ಬ್ಲೀಡ್ ಆಗ್ತಿದೆ, ಎಲ್ರಿಗೂ ಗಾಬರಿ. ಯಾಕಂದ್ರೆ ಇನ್ನೊಬ್ರು ಲೈಫ್ ಜೊತೆ ಆಟ ಆಡೋದು ನಾಟ್ ಗುಡ್. ಬಟ್ ಅದ್ ಯಾರು ಪರ್ಟಿಕ್ಯುಲರ್ ಹಿಂಗ್ ಆಗ್ಬೇಕು ಅಂತ ಯಾರು ಮಾಡಲ್ಲ. ಅವ್ರು ಅಂದ್ರೆ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿತ್ತು, ಅವ್ರು ಏನೋ ಇನ್ವಾಲ್ವ್ಮೆಂಟ್ ಅಲ್ಲಿ ಜೋರಾಗಿ ಮಾಡಿದ್ರು ಆಯ್ತು. ಈ ಸಿನಿಮಾನ ತುಂಬಾ ನ್ಯಾಚುರಲ್ ಆಗಿ ರಿಯಲ್ ಲೈಫ್ ನೀವು ಸಿನಿಮಾ ನೋಡಿದ್ರೆ, ಈಗ ತುಂಬಾ ಜನ ಏನ್ ಕಂಪೇರ್ ಮಾಡ್ತಿದ್ದಾರೆ ಅಂತಂದ್ರೆ, ಮಲಯಾಳಂ ಸಿನಿಮಾಸ್ ನೋಡಿ, ತಮಿಳ್ ಸಿನಿಮಾಸ್ ನೋಡಿ, ಈ ತರ ಬರ್ತಿದೆ, ಈ ತರ ಕ್ವಾಲಿಟಿ ಇದೆ, ಅದನ್ನೆಲ್ಲ ಈ ಸಿನಿಮಾದಲ್ಲಿ ತಂದ್ಬಿಡಿದ್ದಾರೆ. ಓಕೆ. ಅಂಡ್ ಇನ್ನೊಂದು ಆ ಒಂದು ರೈಸ್ ಫ್ರಮ್ ದ ಮೂನ್ ಅನ್ನೋ ಒಂದು ಸಾಂಗ್ ಇದೆ, ಇಟ್ ಇಸ್ ಸೂಪರ್ ಅಂಡ್ ಅಲ್ಟಿಮೇಟ್. ನಾನು ಬರ್ತಾ ಆಕ್ಚುಲಿ ಕೇಳಿಸ್ಕೊಂಬಂದೆ. ಸೊ ಐಶ್ವರ್ಯ ರಂಗರಾಜನ್ ಅವರು ಹಾಡಿರುವಂತದ್ದು ಅನ್ಸುತ್ತೆ. ಸೊ ಆ ಒಂದು BGM ಮತ್ತೆ ಬರುವಂತ ಒಂದು ಕೆಲವೊಂದು ಲೈನ್ಸ್ ಗಳನ್ನು ಕೂಡ ಅಲ್ಟಿಮೇಟ್ ಆಗಿದೆ. ಸೊ ಅದು ಯಾರಿಗೋಸ್ಕರ ಅಂತ ಮಾಡಿರೋದು? ನಿಮ್ಗೋಸ್ಕರ ಅಂತ ಕೇಳಿನೇ ಮಾಡಿರೋದು? ಆಕ್ಚುಲಿ ಸರ್ದು ತುಂಬಾ, ನಾನು ಹೇಳಿದಾಗೆ ಸರ್ದು ಅವರು ಕ್ಯಾರೆಕ್ಟರ್ ನೋಡ್ತಾರೆ ಅಷ್ಟೇ. ಇಲ್ಲಿ ದೊಡ್ಡ ಸ್ಟಾರ್ ಆಕ್ಟ್ ಮಾಡ್ತಿದಾರ, ಇಲ್ಲ ಹೊಸಬ್ರ, ಅದಿಲ್ಲ. ಆ ಕ್ಯಾರೆಕ್ಟರ್ಗೆ ಈ ತರ ವಿಷುವಲ್ ಬಂದ್ರೆ ಹೇಗಿರುತ್ತೆ, ಈ ತರ ಮ್ಯೂಸಿಕ್ ಹಾಕಿದ್ರೆ ಹೇಗಿರುತ್ತೆ. ನನಗೆ ನಿಜವಾಗ್ಲೂ ಖುಷಿ ಆಯ್ತು ಆ ಸಾಂಗ್ ಕೇಳಿದಾಗ. ನನ್ಗೆ ಈ ತರ ಸಾಂಗ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಒಂಥರ ಪೆಕ್ಯುಲರ್ ಮ್ಯೂಸಿಕ್ ಮಾಡಿದಾರೆ. ಅದ್ರಲ್ಲಿ ಇಡೀ ಸಿನಿಮಾದಲ್ಲಿ ಬರ್ತಾ ಇರುತ್ತೆ, ನಾನು ಎಲ್ಲಿ ಬಂದ್ರು ಆ ಮ್ಯೂಸಿಕ್ ಬರ್ತಾ ಇರುತ್ತೆ. ಅದು ಜನಕ್ಕೆ ಹೆಂಗ್ ಕೂರುತ್ತೆ ಅಂತಂದ್ರೆ, ಮೇ ಬಿ ನೆಕ್ಸ್ಟ್ ಅದು ಕಾಲರ್ ಟ್ಯೂನ್ ಆದ್ರೂ ಆಗ್ಬೋದು, ಅಷ್ಟು ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಅದು. ಹೌದು, ಬಿಕಾಸ್ ಐ ಥಿಂಕ್ ಪಾಪ್ಕಾರ್ನ್ ಮಂಕಿ ಟೈಗರ್ ನಲ್ಲೂ ಕೂಡ ಆ ತರದೊಂದು ಬ್ಯಾಡಾಸ್ ಸಾಂಗ್ ನಾವು ಕೇಳಿದ್ವಿ. ಮೇ ಬಿ ಅದಾದ್ಮೇಲೆ ಈ ತರದ ಸಾಂಗ್ ನ ಕೇಳ್ತಾ ಇರೋದು ಈ ಮೂವಿನಲ್ಲೇನೆ ಅನ್ಸುತ್ತೆ. ಅಂಡ್ ನೀವು ಯಾವತ್ತು ಕೇಳಿಲ್ವಾ ಡೈರೆಕ್ಟರ್ಗೆ, ನೀವು ಯಾಕೆ ಪೊಲೀಸ್ ಆಗಿಲ್ಲ ಅಂತ ಕೇಳಿ? ನಾನ್ ಯಾಕೆ ಪೊಲೀಸ್ ಆಗಿಲ್ಲ? ಅಲ್ಲ, ಸರ್ ಯಾಕೆ ಪೊಲೀಸ್ ಆಗಿಲ್ಲ ಅಂತ? ಯಾಕೆ PC ಶೇಖರ್ ಅಂತ ಇಟ್ಕೊಂಡಿದ್ರಲ್ಲ. ಎಲ್ಲಿ ನೋಡ್ಕೊಂಡ್ಬರ್ತೀರ ಈ ತರ ಒನ್ಲೈನರ್? ಇಲ್ಲ, ಅವರು ಆಕ್ಚುಲಿ ಪೊಲೀಸ್ ಆಗಿಲ್ಲ ಅಷ್ಟೇ, ಬಟ್ ಪೊಲೀಸ್ ಕೆಲಸ ಮಾಡೋದು ಎಲ್ಲಾನು ಅವ್ರಿಗೆ ಗೊತ್ತಿದೆ. ತುಂಬಾ ಅದೆಲ್ಲ ಇಟ್ಕೊಂಡು ಆಕ್ಚುಲಿ ಸಿನಿಮಾ ಮಾಡಿರೋದು. ಹೌದು. ಕ್ರೈಮ್ ಸ್ಟೋರಿ. ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಬಂದಿದ ತಕ್ಷಣನೇ ಸೊ PC ಶೇಖರ್ ಅವರ ಒಂದು ಬ್ಯಾಡ್ ಹ್ಯಾಬಿಟ್ ಏನಿರುತ್ತೆ ಸರ್? ಆಕ್ಚುಲಿ ಬ್ಯಾಡ್ ಹ್ಯಾಬಿಟ್ ಅಂತಂದ್ರೆ ಅವ್ರಿಗೆ ತುಂಬಾ ಒಳ್ಳೆ ಡೈರೆಕ್ಟರ್, ತುಂಬಾ ಕಾಮ್ ಇಲ್ಲ, ತುಂಬಾ ಬ್ಯಾಡ್ ಹ್ಯಾಬಿಟ್ ಇದೆ ಅವ್ರಿಗೆ. ಇಲ್ಲ, ತುಂಬಾ ಬ್ಯಾಡ್ ಹ್ಯಾಬಿಟ್ ಇದೆ. ನನಗೆ ಎಷ್ಟೊಂದ್ಸರಿ ಕೋಪ ಹಿಂಗ್ ಬರ್ತಾರೆ ಸಾರ್ ಅಂತ, ತುಂಬಾ ಕಾಮ್ ಆಗಿರ್ತಾರೆ. ಅದು ತುಂಬಾ ಬ್ಯಾಡ್. ಈಗಿನ ಇಂಡಸ್ಟ್ರಿ ಅನ್ನೋದಕ್ಕಿಂತ ಈಗಿನ ಪ್ರಪಂಚದಲ್ಲಿ ಹಂಗಿದ್ರೆ ವರ್ಕೇ ಆಗಲ್ಲ. ಬಟ್ ಆದ್ರೆ ಅವ್ರ ಒಳಗಡೆ ಸಿಕ್ಕಾಬಿಟ್ಟೆ ದೊಡ್ಡ ವಿಲನ್ ಇದಾರೆ, ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅವರು ಈಚೆ ಬರ್ತಿಲ್ಲ, ಬಟ್ ಯಾವ್ದಾರ ಒಂದು ವಿಷಯದಲ್ಲಿ ಈಚೆ ಬಂದ್ರೆ ಪಕ್ಕ ದೊಡ್ಡದಾಗಿ ಬ್ಲಾಸ್ಟ್ ಆಗ್ತಾರೆ. ರಿಲೀಸ್ಗೆ ರೆಡಿ ಆಗಿದೆ ಮೂವಿ. ಸೊ ಬೇಸಿಕಲಿ ಎಲ್ಲಾ ಕನ್ನಡದ ಜನತೆಗೆ ಏನಾದ್ರು ಹೇಳ್ತೀರಾ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ ಸರ್? ಎಲ್ಲಾ ಕನ್ನಡ ಪ್ರೇಕ್ಷಕರಿಗೆ ನನ್ನ ಕಡೆಯಿಂದ ಒಂದು ವಿನಂತಿ ಏನಂದ್ರೆ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ, ಹಾಗೆ ನಮ್ಮಂತ ಹೊಸ ಪ್ರತಿಭೆಗೆ ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಇದೇ ಮಾರ್ಚ್ 28ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬ್ಯಾಡ್ ಸಿನಿಮಾ. ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀನಿ. ಅಂಡ್ ನಿಮ್ಮ ಒಂದು ಫ್ಯಾನ್ ಫಾಲೋವರ್ಸ್ ಆಗಿರ್ಲಿ ಅಥವಾ ನಿಮ್ಮ ಅಭಿಮಾನಿಗಳಿಗೆ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ, ಅಂಡ್ ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ ಅಬೌಟ್ ಬ್ಯಾಡ್ ಮೂವಿ, ಯಾಕೆ ನೋಡ್ಬೇಕು ಅಂತ ಕೇಳಿದ್ರೆ? ಇತ್ತೀಚೆಗೆ ಬಂದಿರೋಂತ ನನ್ನ ಎಲ್ಲಾ ಸಿನಿಮಾಗಳನ್ನೂ ಮೆಚ್ಕೊಂಡಿದ್ದೀರಾ, ಥ್ಯಾಂಕ್ ಯು. ಅಂದ್ರೆ ಪ್ರಾಬಬ್ಲಿ ಬೈ ನಾವು ನಾನ್ ಚೂಸ್ ಮಾಡುವಂತ ಸ್ಕ್ರಿಪ್ಟ್ಸ್ ಮೇಲೆ ನಿಮ್ಗೆ ಒಂದ್ ಸ್ವಲ್ಪನಾದ್ರೂ ನಂಬಿಕೆ ಬಂದಿರುತ್ತೆ. ಬ್ಯಾಡ್ ಸಿನಿಮಾನ ನಾನು ಫಸ್ಟ್ ಚೂಸ್ ಮಾಡಿದ್ದು ಡೈರೆಕ್ಟರಿಗೋಸ್ಕರ, ಅಂದ್ರೆ PC ಶೇಖರ್ ಸರ್ ಅವರ ಒಂದು ನಿರ್ದೇಶನದಲ್ಲಿ ಆಕ್ಟ್ ಮಾಡ್ಬೇಕು ಅಂತ. ಅವ್ರ ಬಗ್ಗೆ ಗೊತ್ತಿರುವಂತ, ಅವ್ರ ಡೈರೆಕ್ಷನ್ ಬಗ್ಗೆ ಗೊತ್ತಿರುವಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಈ ಸಿನಿಮಾ ಅದಾಗದೆ ನನಗ್ ಬಂತು, ಆ ಖುಷಿ ನನ್ಗಿದೆ. ತುಂಬಾನೇ ವಿಭಿನ್ನವಾಗಿರುವಂತಹ ಥ್ರಿಲ್ಲರ್ ಕತೆ ಇದು.
ಸಿನಿಮಾ 2 ಗಂಟೆ ಒಳಗಡೆನೆ ಮುಗ್ದೋಗುವಂತ ಸಿನಿಮಾ, ಅಬೌಟ್ 1 hour 50 minutes ಅಥವಾ 2 hour ಒಳಗಡೆನೆ ಮುಗ್ದೋಗುವಂತ ಸಿನಿಮಾ. ಸಿಕ್ಕಾಪಟ್ಟೆ ಒಳ್ಳೆ ಪೇಸ್ ಅಲ್ಲಿ ನಡೆಯುತ್ತೆ. 2 hours ಯು ವಿಲ್ ಬಿ ಆಕ್ಯುಪೈಡ್ ಅಂತ ನಾನು 100% ಕೊಡಬಲ್ಲೆ. ಸೊ ಈ ಕಾರಣಕ್ಕೋಸ್ಕರ ದಯವಿಟ್ಟು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಿಗೋಸ್ಕರ ಥಿಯೇಟರಿಗೆ ಬನ್ನಿ, ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ. ಆಕ್ಚುಲಿ ಇನ್ನೊಂದು ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಓವರ್ ದ ವೀಕೆಂಡ್ ನೀವು ನೋಡಿದ್ರೆ ಸಿನಿಮಾಗಳನ್ನ ಇನ್ನೊಂದಷ್ಟು ಸ್ಕ್ರೀನ್ಸ್ ನಮ್ಗೆ ಆ್ಯಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ವೀಕೆಂಡ್ ಆದಷ್ಟು ಜನ ಬಂದು ಸಿನಿಮಾ ನೋಡಿ ಇಷ್ಟ ಆದಲ್ಲಿ ದಯವಿಟ್ಟು ಒಂದಷ್ಟು ಜನಕ್ಕೆ ವರ್ಡ್ ಆಫ್ ಮೌತ್ ಪಬ್ಲಿಸೈಸ್ ಮಾಡಿ. ಬಿಕಾಸ್ ಏನಾಗುತ್ತೆ, ನಮ್ಮ ಕೈಲಿ ಆದಷ್ಟು ಅಥವಾ ನಮಗೆ ಬ್ಯಾಂಡ್ವಿಡ್ತ್ ಇದ್ದಷ್ಟು ನಾವು ಪ್ರಮೋಷನ್ಸ್ ಮಾಡಿರ್ತೀವಿ. ಅಲ್ಟಿಮೇಟ್ಲಿ ಹೆಲ್ಪ್ ಆಗೋದು ನೀವುಗಳೆಲ್ಲ ಮಾತಾಡ್ಕೊಂಡಾಗ, ನಿಮ್ಮೊಂದಷ್ಟು ಸರ್ಕಲ್ ಅಲ್ಲಿ ಸ್ಪ್ರೆಡ್ ಮಾಡಿದಾಗ ನ್ಯೂಸ್ನ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಬ್ಯಾಡ್ ಸಿನಿಮಾನ ನೋಡಿ. ಬ್ಯಾಡ್ ಸಿನಿಮಾ ಗುಡ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಮಾರ್ಚ್ 28 and onwards. ಅಂಡ್ ಎಸ್, ಅದೇ ಒಂದು ಟೈಮ್ ನಲ್ಲಿ ಯುಗಾದಿ ಹಬ್ಬನೂ ಕೂಡ ಬರ್ತಾ ಇದೆ. ಸೊ ನಮ್ಮ ಒಂದು ಮೊದಲನೇ ಹಬ್ಬ, ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ತೀವಿ. ಸೊ ಆ ಒಂದು ಹಬ್ಬದ ಜೊತೆಗೆ ಈ ಒಂದು ಹಬ್ಬನೂ ಕೂಡ ಮಾಡಿ ಅಂತ ಕೇಳ್ಕೊಂತಾ ಇದೀವಿ. ಎಸ್, ಬ್ಯಾಡ್ ಮೂವಿ ತುಂಬಾನೇ ಗುಡ್ ಆಗಿರುತ್ತೆ, ಬೆಟರ್ ಆಗಿರುತ್ತೆ, ಬೆಸ್ಟ್ ಆಗಿರುತ್ತೆ ಅಂತ ಟೀಮ್ ಅವರು ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಥಿಯೇಟರ್ಗೆ ಬಂದು ಈ ಒಂದು ಸಿನಿಮಾನ ನೋಡಿ ಅಂಡ್ ಹರಸಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊಂತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಕ್ಕೆ. ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ ನಿಮ್ಗೂ ಸರ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ನಿಮ್ಗೂ ಕೂಡ ಸಿಗ್ಲಿ ಅಂಡ್ ಇನ್ನೂ ಹೆಚ್ಚಿನ ಒಂದು ಮೂವೀಸ್ಗಳನ್ನ ಮಾಡಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಬಾರಿಗೆ ನಮ್ಮ KFI ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್ ಟೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.